ಹಾಯ್ ಆಲ್. ಖಾರದ ಪುಡಿ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ಇಲ್ಲ, ಸಾಂಬಾರು ಪುಡಿ ಮಾಡ್ಕೊಂಡಿದ್ವು. ನಿಮಗೂ ಯೂಸ್ ಆಗ್ಬೋದು ಅಂತ ಹೇಳಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ 2 kgಯಷ್ಟು ಧನಿಯಾ ಪುಡಿದು ಸಾಂಬಾರು ಪುಡಿ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ನಾವು ಮಟನ್ ಸಾಂಬಾರಿಗೆ ಅಂದರೆ ನಾನ್ ವೆಜ್ಗೆ ಬೇರೆ ಮಾಡ್ಕೊಳ್ತೀವಿ ಆ್ಯಂಡ್ ವೆಜ್ಗೆ ಬೇರೆ ಪುಡಿ ಮಾಡ್ಕೊಳ್ತೀವಿ. ನಾವಿಲ್ಲಿ 2 kgಯಷ್ಟು ಧನಿಯಾ ತೊಗೊಂಡಿದ್ದೀವಿ. ಅದಕ್ಕೆ ಹೆಸರು ಕಾಳು 1 kg, ಅಕ್ಕಿ 1 kg, ತೊಗರಿಬೇಳೆ 1 kg, 1.5 kgಯಷ್ಟು ಮೆಂತ್ಯ, 1.5 kgಯಷ್ಟು ಜೀರಿಗೆ ತೊಗೊಂಡಿದ್ದೀವಿ. ಸ್ವಲ್ಪ ಮೆಣಸು, ಸ್ವಲ್ಪ ಅರಿಶಿನ ಗೋಟು ಆ್ಯಂಡ್ 2 kgಯಷ್ಟು ಕಡಲೆಕಾಳನ್ನು ತೊಗೊಂಡಿದ್ದೀವಿ. ಮೊದಲು ನಾವಿಲ್ಲಿ ತೊಗರಿಬೇಳೆ ಹುರ್ಕೊತಾ ಇದ್ದೀವಿ. ಆದಷ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ತುಂಬ ಜನ ಅಕ್ಕಿ ಹಾಕಲ್ಲ ಅಂತ ಹೇಳ್ತಾರೆ, ಚೆನ್ನಾಗಿರಲ್ಲ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳಿ. ಬಟ್ ನಾವಿಲ್ಲಿ ಹಾಕ್ತಾಯಿದ್ದೀವಿ. ಹಾಕೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಅಕ್ಕಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಒದಗುತ್ತೆ ಪುಡಿ ಕೂಡ. ಹೆಸರು ಕಾಳು 1 kg ತೊಗೊಂಡಿದ್ದೀವಿ. ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ, ಇಲ್ಲಾಂದರೆ ಬೇಗ ಸೀದೋಗಿಬಿಡತ್ತೆ. ಆಲ್ಮೋಸ್ಟ್ ಎಲ್ಲ 1 kgನೇ ತೊಗೊಂಡಿರೋದು. 2 kg ಕಡಲೆಕಾಳು ಮಾತ್ರ ತೊಗೊಂಡಿರೋದು. ಮೆಂತ್ಯ ಆ್ಯಂಡ್ ಜೀರಿಗೆ ಫ್ಲೇವರ್ಗೋಸ್ಕರ 1.5 kg ತೊಗೊಂಡಿದ್ದೀವಿ. ಇದಾಗಿದೆ. ಇವಾಗ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ 1.5 kg ಯೂಸ್ ಮಾಡೋದ್ರಿಂದ ಕಹಿ ಆಗುತ್ತೆ ಅನ್ಕೋಬೋದು. ಆ ಥರ ಏನೂ ಇಲ್ಲ. ಲೋ ಫ್ಲೇಮಲ್ಲಿ 90% ಕಲರ್ ಚೇಂಜ್ ಆಗೋ ತನಕ ಹುರಿದ್ರೆ ಅದು ಆಲ್ಮೋಸ್ಟ್ ಕಹಿ ಕಮ್ಮಿ ಆಗಿರುತ್ತೆ. ನಿಮ್ಗೆ ಹಂಗೂ ಡೌಟ್ ಇದ್ದರೆ ಅದನ್ನು 4 ಕಾಳು ಬಾಯಲ್ಲಿ ಹಾಕ್ಕೊಂಡು ನೋಡಿ, ಗೊತ್ತಾಗುತ್ತೆ ಕಹಿ ಹೇಗಿದೆ ಅಂತ ಹೇಳಿ. ಕಹಿ ಜಾಸ್ತಿ ಇದ್ದರೆ ನಾವು ಇನ್ನೂ ಸ್ವಲ್ಪ ಹುರ್ಕೋಬೋದು. 1/4 kgಯಷ್ಟು ಮೆಣಸು ತೊಗೊಂಡಿದ್ವಿ. ಜೀರಿಗೆ ಕೂಡ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ನಾವು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ 1.5 kgಯಷ್ಟು ಜೀರಿಗೆ ತೊಗೊಂಡಿದ್ದೀವಿ. ಇಬ್ಬರು ಸೇರಿ ಹುರಿಯೋದಕ್ಕೆ ಶುರು ಮಾಡಿ 2 hours ಮೇಲೇ ಆಯಿತು. 3 hours ಹತ್ತತ್ರ ತೊಗೊಂತು ಎಲ್ಲ ಮುಗಿಸೋ ಅಷ್ಟರಲ್ಲಿ. ಇವಾಗ ನಾವು ಧನಿಯಾ ಹಾಕ್ಕೊಳ್ತಾ ಇದ್ದೀವಿ. ಧನಿಯಾನ ತುಂಬ ಜನ ಹೇಳ್ತಾರೆ ನಾವು ಹುರಿಯಲ್ಲ ಅಥವಾ ಬೆಚ್ಚಗೆ ಮಾಡಿ ಹಾಕ್ಕೊಳ್ತೀವಿ ಅಂತ. ಹಂಗೆಲ್ಲ ಮಾಡಿಕೊಂಡ್ರೆ ಅದು ಫ್ಲೇವರೇ ಇರಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಲೋ ಫ್ಲೇಮಲ್ಲಿ ಅದ್ರ ಘಮ ಬರೋ ತನಕ ಹುರ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕೊನೆಯದಾಗಿ ಮೆಣಸಿನ್ಕಾಯಿ ಪ್ರೋಗ್ರೆಸ್ಸಿಗೆ ಬಂದವು. ನಾವಿಲ್ಲಿ 2 kg ಧನಿಯಾಗೆ 2 kg ಗುಂಟೂರು ಮೆಣಸಿನ್ಕಾಯಿ, 2 kg ಖಾರದ ಮೆಣಸಿನ್ಕಾಯಿ, 2 kg ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಕೆಲವರು ಮೆಣಸಿನ್ಕಾಯಿಗೆ ಎಣ್ಣೆ ಹಾಕಿ ಹುರಿಯೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ನಾವೇನು ಆ ಥರ ಮಾಡಲ್ಲ. ಏನಕ್ಕಪ್ಪ ಮಾಡಲ್ಲ ಅಂದರೆ ಮಿಲ್ಲಿಗೆ ಕೊಟ್ಟಾಗ ಒಂದೊಂದು ಸಲ ಹೀಟ್ಗೆ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಎಣ್ಣೆ ಏನೂ ಯೂಸ್ ಮಾಡಲ್ಲ. ಸ್ವಲ್ಪ ಘಾಟ್ ಜಾಸ್ತಿ ಆಗುತ್ತೆ, ಏನಿಲ್ಲ, ಕಮ್ಮಿ ಫ್ಲೇಮಲ್ಲಿ ಹುರ್ಕೊಂಡ್ರೆ ಆಯಿತು. ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು. ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಡಬೇಕಾಗುತ್ತೆ, ಇಲ್ಲ ಅಂದರೆ ಪುಡಿ ಕಲರ್ ಚೆನ್ನಾಗಿ ಬರಲ್ಲ. ನಾವಿಲ್ಲಿ 1/4 kgಯಷ್ಟು ಅರಿಶಿನದ ಗೋಟು ತೊಗೊಂಡಿದ್ದೀವಿ. ನೋಡಿ ಫೈನಲಿ ಪುಡಿ ಹೇಗೆ ಬಂದಿದೆ ಅಂತ ನೋಡ್ತಾ ಇದ್ದೀರಾ ಅಲ್ವಾ. 2 kg ಪುಡಿ ಧನಿಯಾಗೆ ನಮಗಿಲ್ಲಿ 10ರಿಂದ 11 ಸೇರಷ್ಟು ಪುಡಿ ಸಿಕ್ಕಿದೆ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.